ಈ ಸ್ವಾಮೀಜಿಯವರು ಹಾಲು ಮತದ ಬಗ್ಗೆ ಎಲ್ಲರೂ ಆಲ್ರೆಡಿ ಫೇಸ್ಬುಕ್ ವಾಟ್ಸಪ್ನಾಗ ಎಲ್ಲ ಬರ್ತಾವೆ. ಸ್ಪೆಷಲ್ ಅಂದ್ರೆ ಏನು 12 ಜ್ಯೋತಿರ್ಲಿಂಗ ಐಲಾದೇವಿ ಹೋಳ್ಕರ್ ಅವರು ಏನು ಸ್ಥಾಪನೆ ಮಾಡಲ್ಲ, ಆ ಮಠಗಳ ನಮ್ಮ ಸಮಾಜದ ಮಠಗಳು ಅನ್ನೋದು ಗುರುತಿಸಿ ಅವುಗಳಿಗೆಲ್ಲ ಕೋರ್ಟ್ ಕೇಸ್ ಆಡಬೇಕಂತ ಭಾರತ ದೇಶದಂಥ ಎಲ್ಲ ಕುರುಬರು ಒಂದು ಕಡೆ ಸೇರಿಸಿದ್ರು. ಮತ್ತು ಆ ಎಲ್ಲ ಭಾರತ ದೇಶದ ಕುರು ಪ್ರತಿಯೊಂದು ಊರಲ್ಲಿ ನಮ್ಮ ಈ ಅಜ್ಜಾರನ ಇದು ಫಂಕ್ಷನ್ ಕರಿತಿದ್ರು. ಮತ್ತು ಈಗ ನಮ್ಮ ಕರ್ನಾಟಕದಲ್ಲಿ ಗೋಕರ್ಣ ಅದು ಆ್ಯಕ್ಚುಲಿ ಡೆವಲಪ್ ಆಗಿದ್ದು ಐಲಾದೇವಿ ಹೋಳ್ಕರ ನಮ್ಮ ಕುರುಬರಿಂದ. ಬಟ್ ಈಗ ಮಠದ ಆಸ್ತಿ ಯಾರೋ ಇದು ಮಾಡ್ತಾಯಿದ್ದಾರೆ, ಅದಕ್ಕೆ ಅಲ್ಲಿ ಒಂದನ್ನು ಕೇಸ್ ಮಾಡಿದ್ರು ಅವರು ಸ್ವಾಮೀಜಿ. ಈ ಥರ ನಮ್ಮ ದೇಶದಲ್ಲಿ ಎಷ್ಟು ನಮ್ಮ ಕುರುಬರದ ಮಠಗಳದಾವಲ್ಲ ಅದನ್ನು ಹೋರಾಟ ಮಾಡಿದವರು ಅಂದರೆ ಹಾಲು ಮತ್ತು ಸಮಾಜದಾಗ ಇವರೊಬ್ಬರೇ ಸ್ವಾಮೀಜಿಯವರು. ಇನ್ನೂ ನಮ್ಮ ಸಂಸ್ಕೃತಿ ಇದು ಇನ್ನೂ ವೈಭವದಿಂದ ಆಗಬೇಕಾಗಿತ್ತು. ಏನೋ ನಮ್ಮ ದುರ್ದೈವ, ಸ್ವಾಮೀಜಿಯವರು ನಮ್ಮನ್ನು ಅಗಲಿದಾರ. ಇನ್ನು ಮುಂದಿನ ದಿನಮಾನದಲ್ಲಿ ಈ ಥರ ಮತ್ತೆ ನಮ್ಗೆ ಇಡೀ ಭಾರತ ದೇಶದ ಸಮಾಜನ ಕೂಡಿಸುವಂಥ ಸ್ವಾಮೀಜಿ ನಮಗೆ ಸಿಗಲಿ ಅಂತೇಳಿ ನಾ ಅವರಲ್ಲಿ ಬೇಡ್ಕೊಂಡು 2 ಮಾತು ಮುಗಿಸ್ತೇನೆ. ನನ್ನ ಹೆಸರು ಅಶೋಕ್ ಅಪ್ಪಳು, ಬೆಳಗಾವಿಯಿಂದ ಬಂದಿದ್ದೀನಿ. ಇವತ್ತು ಆಕಸ್ಮಿಕವಾಗಿ ಸಿದ್ದರಾಮಾನಂದ ಸ್ವಾಮೀಜಿಗಳ ನಿಧನದಿಂದ ಈ ಕ್ಷೇತ್ರಕ್ಕೆ ಮತ್ತು ಇಡೀ ಕರ್ನಾಟಕದಲ್ಲೂ ಕೂಡ ಅವರು ಎಲ್ಲರ ಒಂದು ಪ್ರೀತಿಗೆ ಪಾತ್ರರಾಗಿದ್ದು ಮತ್ತು ಈ ಒಂದು ಕ್ಷೇತ್ರವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿರ್ತಕ್ಕಂಥ ಶ್ರೀಗಳು ನಮ್ಮನ್ನು ಅಗಲಿದ್ದರಿಂದ ಇಲ್ಲಿ ಭಕ್ತಾದಿಗಳ ಮನಸ್ಸಿಗೆ ಭಾಳ ನೋವಾಗಿದೆ. ಮತ್ತು ಅವರ ಏನು ಈ ಒಂದು ಮಠವನ್ನು ಕಟ್ಟಿ ಬೆಳೆಸಿದರು, ಇದು ಒಂದು ಭಾಳ ದೊಡ್ಡ ಕ್ಷೇತ್ರವಾಗಿ ಇವತ್ತು ಮಾಡಲಿಕ್ಕೆ ಅವರ ಭಾಳ ದೊಡ್ಡ ಸಾಧನೆ ಇದೆ. ಇವತ್ತು ಅವರಿಗೆ ಇಡೀ ಈ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಿರಲಿಲ್ಲ, ಅವರು ಇಡೀ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪ್ರವಾಸ ಮಾಡಿ ಭಕ್ತರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥವ್ರು. ಅವರ ಅಗಲಿಕೆಯಿಂದ ಇವತ್ತು ನಮ್ಮ ರಾಜ್ಯಕ್ಕೆ ಮತ್ತು ಹಾಲು ಮತ್ತು ಸಮಾಜಕ್ಕೆ ಭಾಳ ದೊಡ್ಡ ಒಂದು ನೋವನ್ನು ಉಂಟು ಮಾಡಿದೆ. ಹಾಗಾಗಿ ಇವತ್ತು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವರ ಕುಟುಂಬದ ಮತ್ತು ಅವರ ಭಕ್ತರ ಎಲ್ಲ ಈ ಒಂದು ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಅವರಿಗೆ ಕೊಡಲಿ ಅಂತ ನಾನು ದೇವರಲ್ಲಿ ಹಾರೈಸ್ತೇನೆ. ಕಾಗಿನೆಲೆ ಶಾಖಾ ಮಠದ ಗುರುಗಳಾದ ಸಿದ್ದರಾಮಾನಂದ ಪುರಿಯ ಅವರ ಅಗಲಿಕೆಯಿಂದ ನಮ್ಮ ಇಡೀ ಕುರುಬ ಸಮಾಜ ಇವತ್ತು ದುಃಖ ತಪ್ತವಾಗಿದೆ. ಅವರು ಈ ಸ್ಥಳದಲ್ಲಿ ಬಂದಾಗ ಕೇವಲ ಒಂದು 10 ಫೂಟಿನ ಒಂದು ಗುಡಿಸಲು ಕಟ್ಟಿದ್ರು ಅವರು. ಆ ಸಮಯದಲ್ಲಿ ಇವರು ಕಾರ್ಯಕ್ರಮ 12, 13, 14ಕ್ಕೆ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಿದ್ರು ಅವರು. ನಾನು ಆ ಗುಡಿಸಿನಲ್ಲಿ ಅವರು ಇಬ್ಬರೇ ಆ ಗುಡಿಸಿನಲ್ಲಿ ಮಲ್ಕೋತಿದ್ದೆವು. ನನ್ನ ಜೊತೆಗೆ ಬಂದಂಥ ನಮ್ಮ ಮಕ್ಕಳು ಉಸುಕಿನಲ್ಲಿ ಮಲ್ಕೋತಿದ್ರು. ಯಾಕಂದರೆ ಇಲ್ಲಿ ಯಾವ ಬಿಲ್ಡಿಂಗ್ ಅವತ್ತು ಇದ್ದಿದ್ದಿಲ್ಲ. ಅವಾಗ ಬರ್ತಾ ಅವ್ರು ಬೆಳೆದರು, ನಮ್ಮ ಸಂಪರ್ಕ. ಯಾಕಂದ್ರೆ ಹೀಗಾಗಿ ಅವರಿಗೆ ಹಾಲು ಮತ್ತು ಸಾಹಿತ್ಯದ ಬಗ್ಗೆ ಭಾಳ ಉತ್ಸಾಹ ತೋರಿಸಿದ್ರು ಅವರು. ಆದರೆ ಪ್ರತಿ ವರ್ಷ ಹಾಲು ಮತ್ತು ಸಾಹಿತ್ಯದ ಪುಸ್ತಕಗಳನ್ನು ಪ್ರಕಟಿಸುವುದು ಪ್ರಾರಂಭ ಮಾಡಿದರು. ಆದ್ದರಿಂದ ಅವರು ಹಾಲು ಮತಕ್ಕೆ ನಮಗೆ ಅತ್ಯಂತ ಮೇಟಿಕಟ್ಟಿಗೆಯಾಗಿ, ಅಂದರೆ ನಾವೇನಾದ್ರು ಅಷ್ಟೊಂದು ಒಳ್ಳೆಯದಾಗಿ ನಮ್ಮ 4 ಮಠಗಳಲ್ಲಿ ಹಾಲು ಮತಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯವನ್ನು ಇವರೊಬ್ಬರೇ ಮಾಡಿಸಿದ್ರು. ಇವತ್ತು ಅವರನ್ನು ನಾವು ಕಳ್ಕೊಂಡು ನಾವು ಅನಾಥರಾಗಿದ್ದೇವೆ. ನಮಗೆ ದುಃಖ ಇದೆ. ಯಾಕಂದ್ರೆ ಅವ್ರದ್ದು ನಮ್ಮದು ಒಡನಾಟ ಸುಮಾರು ಒಂದು 25 ವರ್ಷದಿಂದ ಒಡನಾಟ. ನಾನು ಗುರು ಕಷ್ಟಪಟ್ಟರು, ಕಿಡ್ನಿಗಳನ್ನು ಕಳ್ಕೊಂಡು 2 ಸಲ ಕಿಡ್ನಿಗಳನ್ನ ಬದಲಾವಣೆ ಮಾಡಿಕೊಂಡು ಇವತ್ತು ಜೀವನ ಮಾಡ್ತಾಯಿದ್ದಾರೆ ಅವರು. ಅಂದರೆ ಅವರಂಥ ಶ್ರೇಷ್ಠ ವ್ಯಕ್ತಿ ನಮಗೆ ಇನ್ಯಾರು ಸಿಗ್ತಾರ ಅನ್ನುವಂಥ ದುಃಖ ನನಗಿದೆ. ಶ್ರೀ ಕನಕ ಗುರುಪೀಠದ ಶಾಖಾ ಮಠ ಆಗಿರ್ತಕ್ಕಂಥ ತಿಂತಿನಿಯ ಪರಮ ಪೂಜ್ಯ ಸಿದ್ದರಾಮಾನಂದ ಪುರಿ ಮಹಾಸ್ವಾಮೀಜಿ ಅವರು ಲಿಂಗೈಕ್ಯರಾಗಿದ್ದು ನಮ್ಮೆಲ್ಲರ ದುರಾದೃಷ್ಟ. ಸಮಾಜದ ಕನಸನ್ನು ಕಂಡಿರ್ತಕ್ಕಂಥ ಶೋಷಿತ ಸಮುದಾಯಗಳ ಪರ, ನೊಂದವರ ಪರ ಯಾವಾಗಲೂ ಧ್ವನಿಯಾಗಿ ಈ ಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪರಮ ಪೂಜ್ಯರು ಅವರ ಒಂದು ಅಗಲಿಕೆ ನಮ್ಮೆಲ್ಲರಿಗೂ ಸಹಿತ, ಭಕ್ತರಿಗೆ ಮತ್ತು ನಮ್ಮಂಥ ಯುವಕರಿಗೂ ಸಹಿತ ತುಂಬಲಾರದ ನಷ್ಟ ಆಗಿದೆ. ಭಗವಂತ ಮುಂದಿನ ದಿನಮಾನಗಳಲ್ಲಿ ಈ ತಿಂತಿನಿಯ ಪುಣ್ಯಕ್ಷೇತ್ರದಲ್ಲಿ ಅವರು ಮತ್ತೆ ಹುಟ್ಟಿ ಬಂದು ಈ ಭಾಗದ ನಾಡಿನ ಶ್ರೇಯಾಭಿವೃದ್ಧಿಯನ್ನು ಬಯಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಅಂತಂದರೆ, ನಾವು ಅಜ್ಜವ್ರಿಗೆ ಯಾವ ಸಮಸ್ಯೆಗಳನ್ನ ಇಟ್ಕೊಂಡು ಹೋಗ್ತಾ ಅದಕ್ಕೆಲ್ಲ ನಮ್ಮಂಥ ಯುವಕರಿಗೆ ಬೆಂಬಲ ಕೊಟ್ಟಿದ್ರು. ನಾವು ಕುರಿಗಾಯಿಗಳ ಸಮಸ್ಯೆಯನ್ನು ಅಜ್ಜರ ಗಮನಕ್ಕೆ ತಂದಾಗ ಒಂದು ಕಾಯ್ದೆ ಆಗಬೇಕು, ಕುರಿಗಾಯಿಗಳ ಕಾಯ್ದೆ ಆಗಬೇಕಂತಂದಾಗ ನೀವು ಅದನ್ನೇನೇನು ಎಲ್ಲ ಕಡೆ ಹೋರಾಟಗಳನ್ನ ಮಾಡಿರಿ, ನಾನು ಸಹಿತ ನಿಮ್ಮ ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅಂತೇಳಿ ಫ್ರೀಡಮ್ ಪಾರ್ಕ್ನಲ್ಲಿ ಎಷ್ಟೇ ಒತ್ತಡ ಇದ್ದರೂ ಸಹಿತ ಸ್ವಾಮೀಜಿಗಳು ಬಂದು ನಮಗೆಲ್ಲ ಆಶೀರ್ವದಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಕುರಿಗಾಯಿಗಳ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಹೇಳಿರ್ತಕ್ಕಂಥ ಸ್ವಾಮೀಜಿ. ಈ ಭಾಗದ ಎಷ್ಟೆಷ್ಟು ದೌರ್ಜನ್ಯಗಳಾಗಿದೆ ಆ ದೌರ್ಜನ್ಯಗಳ ಪರ ಎತ್ತಿರ್ತಕ್ಕಂಥ ಸ್ವಾಮೀಜಿ. ಎಷ್ಟೋ ಮಠಗಳು ನಮ್ಮ ಕೈ ತಪ್ಪಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಮಠಗಳ ರಕ್ಷಣೆಗಾಗಿ ಪಣ ತೊಟ್ಟಿರ್ತಕ್ಕಂಥ ಸ್ವಾಮೀಜಿ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಲ್ಲಪ್ಪ ಹೆಗಡೆ.
ನನಗೆ ನಿಜ ಹೇಳಬೇಕು ಅಂತಂದರೆ, ಮಾತಾಡಬೇಕು ಅಂತಂದರೆ ಏನೂ ಬರ್ತಾ ಇಲ್ಲ. ನಾನು ಒಂದು ಅವರ ಬಗ್ಗೆ ಮಾತಾಡಬೇಕಂತಂದ್ರೆ ನಾನು ಇನ್ನೂ ಕಿರಿಯಳು. ಏಕೆಂದರೆ ಅವರು ಒಂದು ಸಾಂಸ್ಕೃತಿಕ ಆಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಪೌರಾಣಿಕವಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡ್ತಾ ಇದ್ದರು. ಈಗೇನಾಗಿದೆ ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ಅನಾಥ ಒಂದು ಮಾಡಿ ಹೋಗಿದ್ದಾರೆ ಅಂತ ನಮ್ಗೆ ಭಾಳ ಒಂದು ದುಃಖ ಅನ್ನಿಸ್ತಾ ಇದೆ. ನೋಡಿ, ಬುಡಕಟ್ಟದವರಾಗಿರ್ಬೋದು, ಜೇನು ಕುರುಬರಾಗಿರ್ಬೋದು, ಕಾಡು ಕುರುಬರಾಗಿರ್ಬೋದು, ಈ ಒಂದು ಎಲ್ಲ ಒಂದು ಜನಾಂಗದ ಕಲೆಗಳನ್ನು ತೋರಿಸ್ತಕ್ಕಂಥ ಒಂದು ಹಾಲುಮತ ಒಂದು ಸಂಸ್ಕೃತಿ ಇದೆಯಲ್ಲ, ನಾವೆಲ್ಲ ಕಂಡಿರೋದು ಯಾರಿಂದ ಅಂತಂದರೆ ನಮ್ಮ ಸ್ವಾಮೀಜಿಯವರಿಂದ ಅಂತಲೇ ನಾವು ಹೇಳ್ಬೋದು. ನಾವು ಇಂಥ ಒಂದು ಸ್ವಾಮೀಜಿನ ಕಳ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಒಂದು ದುಃಖದ ಸಂಗತಿನೇ. ನಮ್ಮ ಇಂಥ ಸ್ವಾಮೀಜಿ ಮತ್ತೆ ಹುಟ್ಟಿ ಬರಬೇಕು, ನಮ್ಮೆಲ್ಲರಿಗೂ ಕೂಡ ಒಂದು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಧನ್ಯವಾದಗಳು. ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್, ಮಹಿಳಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಯಚೂರು. ಸ್ವಾಮೀಜಿಗಳು ಸುಮಾರು 18-20 ವರ್ಷದಿಂದ ನಾನು ಈ ಮಟ್ಟಕ್ಕೆ ಬರ್ತಾ ಇದ್ದೇನೆ. ಪುಸ್ತಕಗಳನ್ನು ಹಾಲುಮತಕ್ಕೆ ಸಂಬಂಧಪಟ್ಟಂಥ ಸುಮಾರು 70ರಿಂದ 80 ಎಡಿಷನಲ್ ಬುಕ್ಗಳನ್ನು ತೆಗೆದುಕೊಂಡು ನಾನು ಇಲ್ಲಿ ಮಾರಾಟ ಮಾಡ್ತಿದ್ದೆ. ನಮಗೆ ಬಂದಾಗ ಸಹಾಯ ಸಹಕಾರ ಮಾಡ್ತಿದ್ದರು. ನಾನು ಎಲ್ಲ ಇಡೀ ಕರ್ನಾಟಕದ ಉತ್ತರ ಕರ್ನಾಟಕದ ಎಲ್ಲ ಕಡೆ ನಾನು ಪುಸ್ತಕ ಮಾರಾಟ ಮಾಡೋದ್ನಾಗ ಇಂಥ ಅಶೋಕ್ ಅಪ್ಪಗಳು ಅಂತ ಅಣ್ಣನವರು ಕೂಡ ನನಗೆ ಫೋಟೋ ಗಿಟೋ ಕೊಟ್ಟು ನೀನು ಉಪಕಾರ ಮಾಡಿ ನಿಂಗೆ ಹೆಲ್ಪ್ ಮಾಡಿದ್ದಾರೆ. ಪುಸ್ತಕಗಳನ್ನು ನಾನು ಸುಮಾರಾಗಿ ಮಾಡಿದ್ದೀನಿ. 20 ವರ್ಷಕ್ಕೂ ಹೆಚ್ಚು ನಾನು ಪುಸ್ತಕಗಳನ್ನು ಹಾಲುಮತಕ್ಕೆ ಸಂಬಂಧಪಟ್ಟಂಥ ಕತೆ, ಪುರಾಣ, ಪುಣ್ಯಕಥೆಗಳನ್ನು ಮಾರಾಟ ಮಾಡಿದ್ದೇನೆ. ಈಗ ಸುಮಾರು 8 ದಿವಸಗಳ ಹಿಂದೆ ಅಜ್ಜರ ಕಡೆ ಬಂದಾಗ ನಾನು ಬಂದು ಮಾರಪ್ಪ ಪುಸ್ತಕ ಬರೆಯೋರು ಇದ್ದಾರೆ, ಪಬ್ಲಿಕೇಶನ್ ಮಾಡೋರು ಇದ್ದಾರೆ, ಪುಸ್ತಕವನ್ನು ಮಾರಾಟ ಮಾಡ್ತಕ್ಕಂಥ ಜನ ಇಲ್ಲ, ನೀವೆಲ್ಲ ಮಾಡಪ್ಪ, ನೀ ಹಳೆಯಪ್ಪ ಮನುಷ್ಯ, ನೀವು ಮಾರಾಟ ಮಾಡು ಅಂತೇಳಿ ನನಗೆ ಹೇಳಿದ್ದು ಇನ್ನೂ ಕಿವಿಯಲ್ಲಿ ಆ ಸವಿ ನೆನಪು ನನಗೆ ಇನ್ನೂ ತಲೆಗೆ ಉಳಿದಿದೆ. ನಾನು ಗದಗಲಿಂದ ಹಾಲುಮತ ಸಾಹಿತ್ಯ ಭಂಡಾರದ ಸಂಸ್ಥಾಪಕ ನಾನು ಮಹಾಂತೇಶ್ ಅರಗಂಜಿ ಸರ್. ಸ್ವಾಮೀಜಿಗೆ ಫಸ್ಟ್ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ನಾ ಈ ಮಠದ ಭಕ್ತನಾಗಿದ್ದು, ನಾವು ಈ ಸ್ವಾಮೀಜಿಯವರು 1992ರಲ್ಲಿ ಮೇನ್ ಮಠ ಆಯ್ಕೆಯಾಗಿದ್ದು, ಆ ಮಠದ ಮುಖಾಂತರ 4 ವಿಭಾಗಗಳನ್ನು ಮಾಡಿ, ಆ 4 ವಿಭಾಗ ಮಾಡಿದ ಮೇಲೆ ನಮ್ಮ ಸ್ವಾಮೀಜಿ ಈ ಕನಕ ಗುರುಪೀಠ ತಿಂತಿಣಿ ಬ್ರಿಡ್ಜ್ಗೆ ಆಯ್ಕೆಯಾಗಿದ್ದರು. ಈ ತಿಂತಿಣಿ ಬ್ರಿಡ್ಜನ್ನು ಓನ್ಲಿ 20 ವರ್ಷದಲ್ಲಿ 2004ರಲ್ಲಿ ಒಂದು ಕುಟೀರ ಒಂದು ಇದರಲ್ಲಿ ಕಟ್ಟಿದಿರೋರು, ಒಂದು ಸಣ್ಣ ಪರಿಕೆ ಟೈಪು, ಅದನ್ನು ಈ ಮಠದಲ್ಲಿ ಒಂದು 20 ವರ್ಷದಿಂದ ಬೆಳೆಸಿದ್ದಾರೆ. ಈಗ ನಾವು ಸ್ವಾಮೀಜಿ ಕಳ್ಕೊಂಡು ಅನಾಥರಾಗಿದ್ದೇವೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಮ್ಮ ಹೆಸರು ವನ್ಕೇರಪ್ಪ, ಆದಿಮನಿ, ದೇವಳಗುಡ್ಡ, ಸುರ್ಪೂರು. ಸ್ವಾಮೀಜಿಯವರು ನಾವು ಬರೀ ಸ್ವಾಮೀಜಿ ಇದ್ದಾಗಿಂದ ನಮ್ಮದು ಅವ್ರದ್ದು ಒಡನಾಟ. ನಮ್ಮ ಕಾಗಿನೆಲೆ ಮಠ ಸ್ಥಾಪನೆ ಆದಾಗ ದೊಡ್ಡ ಸ್ವಾಮೀಜಿ ಇದ್ದಾಗ ಇವ್ರು 4 ಜನ ಬರೀ ಸ್ವಾಮೀಜಿ ಇತ್ತು. ಅವತ್ತಿಂದ ನಮಗೂ ಈ ಸ್ವಾಮೀಜಿಗೂ ಒಡನಾಟ ಇದೆ. ನಮ್ಮ ಬೆಳಗಾವಿ ಬಂದಾಗ ಅವರು ಪ್ರತಿ ಸರಿ ಸಮಾಜ ಬಗ್ಗೆ ಇಷ್ಟೊಂದು ಚಿಂತನೆ ಮಾಡ್ತಿದ್ರಲ್ಲ, ಅವರು ಸಮಾಜಗೋಸ್ಕರ ಹಗಲಿ ರಾತ್ರಿ ದುಡಿದು ಅವ್ರಿಗೊಂದು ಆಸೆ ಇತ್ತು, ಹುಲ್ಜಂತಿ ಮಾಳಿಂಗರಾಯ ಹೋಗೋ ದಾರಿಯಲ್ಲಿ ಒಂದು 5 ಎಕರೆ ಮಠ ಮಾಡ್ಬೇಕಂತೇಳಿ. ಯಾಕಂದರೆ ಆ ಭಾಗದಲ್ಲಿ ಹೋದ ನಮ್ಮ ಭಕ್ತರಿಗೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ, ಅಲ್ಲಿ ಒಂದು ಮಠ ಮಾಡಬೇಕನ್ನೋದೊಂದು ಅವರು ಆಸೆ ಇತ್ತು. ಬಟ್ ಏನೋ ಅವರು ಆಸೆಗಳಿಗೆ ಇಲ್ಲಿ ಸಮಾಜ ಇಲ್ಲಿ ಹೆಚ್ಚಿನ ಕಾಲ ಅವ್ರು ಕಾಳಜಿ ತೊಗೊಂಡು ಇಲ್ಲೇ ಹೆಚ್ಚು ಒತ್ತು ಕೊಟ್ಟು ಕೆಲಸಗಳನ್ನು ಮಾಡಿದ್ರಿಂದ ಆ ಕೆಲಸಗಳು ಹೆಚ್ಚಿದು ಆಗಲಿಲ್ಲ. ಮತ್ತು ನಮ್ಮ ಮನೆಗೆ ಬಂದಾಗ ಅವ್ರು ಹೇಳ್ತಿದ್ರು, ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಅವ್ರ ಹೆಸರುಗಳೆಲ್ಲ ನಾನು ಕಳಿಸು ಅಂತ ಹೇಳಿದರು. ಅವು ನಾನು ಒಂದು 50% ಕಲೆಕ್ಟ್ ಮಾಡಿದ್ದೆ. ಇನ್ನು 50% ಕಲೆಕ್ಟ್ ಮಾಡಬೇಕು ಅನ್ನೋದ್ರಲ್ಲೇ ಸ್ವಾಮೀಜಿ ಇದು ಕೇಳಿ ನನಗೆ ಭಾಳ ದುಃಖ ಆಯಿತು. ಮತ್ತು ಈ ದುಃಖವನ್ನು ನಮ್ಮ ಸಮಾಜಕ್ಕೆ ತಡ್ಕೋದು ಮತ್ತು ನಮಗಂತೂ ವೈಯಕ್ತಿಕ ಭಾಳ ದುಃಖ ಆಯಿತು. ಯಾಕಂದರೆ ಇನ್ನು ಮುಂದೆ ಸಮಾಜ ಮತ್ತೆ ಇದು ಆಗಬೇಕಾದ್ರೆ ಮತ್ತೆ ಸ್ವಲ್ಪ ಟೈಮ್ ತೊಗೊತದೆ. ಹೀಗಾಗಿ ನಮಗೂ ಅವರು ಒಡನಾಟದಿಂದ ನಮಗಂತೂ ಅತಿಯಾದ ದುಃಖ ಆಗಿದೆ. ಮತ್ತು ನಮ್ಮ ಬೆಳಗಾವಿ ತಾಲೂಕು, ಬೆಳಗಾವಿ ಜಿಲ್ಲೆಯಿಂದ ನಾವು ಎಲ್ಲರ ಪರವಾಗಿ ಈ ಸ್ವಾಮೀಜಿಯವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀನಿ. ತಮ್ಮ ಹೆಸರು ರೀ? ನಮ್ಮ ಹೆಸರು ಅಶೋಕ್ ಅಪ್ಪಗಳು, ಬೆಳಗಾವಿಯಿಂದ ಬಂದಿದ್ದೀವಿ.